ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಆಪರೇಷನ್ಸ್ ಆನ್ ಸೆಟ್ಸ್ ಮತ್ತು ವೆನ್ ಡಯಾಗ್ರಾಮ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ಕ್ಲಾಸಲ್ಲಿ ಡಿಫ್ರೆನ್ಸ್ ಆಫ್ ಸೆಟ್ಸ್ ಅಂದರೆ ಏನು ಹಾಗೂ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂದರೆ ಏನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಡಿಫ್ರೆನ್ಸ್ ಆಫ್ ಸೆಟ್ಸ್. ನಾವು ನಂಬರ್ಸಲ್ಲಿ ಡಿಫ್ರೆನ್ಸ್ ಅಂತ ಏನು ಸಬ್ಟ್ರಾಕ್ಷನ್ ಅಂತ ಅರ್ಥ ಮಾಡ್ಕೋತೀವೋ, ಒಂದು ಥರದಲ್ಲಿ ಅದೇ ರೀತಿ ಇಲ್ಲೂ ಕೂಡ ಆಗತ್ತೆ. ಆದರೆ ಒಂದು ಡೆಫಿನೇಷನ್ ತಿಳ್ಕೊಳ್ಳೋಣ ಮೊದಲಿಗೆ. ದ ಡಿಫ್ರೆನ್ಸ್ ಆಫ್ ಟೂ ಸೆಟ್ಸ್ ಎ ಆ್ಯಂಡ್ ಬಿ ಡಿನೋಟೆಡ್ ಬೈ ಎ ಮೈನಸ್ ಬಿ ಈಸ್ ಡಿಫೈನ್ಡ್ ಆಸ್ ದಿ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ಸ್ ಟು ಎ ಬಟ್ ನಾಟ್ ಟು ಬಿ. ಇದು ಜ್ಞಾಪಕ ಇಟ್ಕೋಬೇಕು. ಎ ಎಲ್ ಇರಬೇಕು, ಆದರೆ ಬಿ ಎಲ್ ಅದು ಇರಬಾರ್ದು. ಯಾವ್ಯಾವ ಎಲಿಮೆಂಟ್ಸ್ಗಳು ಎ ಎಲ್ಗೆ ಸಂಬಂಧಿಸಿದೆಯೋ ಅವು ಬಿ ಎಲ್ ಇಲ್ಲದೆ ಇರೋದನ್ನ ನೋಡ್ಕೋಬೇಕು. ಅದನ್ನು ಮಾತ್ರ ಎ ಮೈನಸ್ ಬಿ ಅಂತ ಕರಿತೀವಿ. ಎ ಎಲ್ ಇರಬೇಕು, ಬಿ ಎಲ್ ಇರಬಾರ್ದು. ಅಂಥ ಎಲಿಮೆಂಟ್ಸ್ನ ನಾವು ಕಲೆಕ್ಟ್ ಮಾಡಬೇಕು. ಸಿಂಬಲಲ್ಲಿ ಎ ಮೈನಸ್ ಬಿ ಈಸ್ ಈಕ್ವಲ್ ಟು set of all elements x such that x belongs to a and x does not belongs to b. ಇದು ಸಿಂಬಲೈಸ್ ಡೆಫಿನೇಷನ್. ಇದು ವೆನ್ ಡಯಾಗ್ರಾಮ್ ನೋಡಿದ್ರೆ ಯು ಅನ್ನೋದು ಯೂನಿವರ್ಸಲ್ ಸೆಟ್ಟು, ಎ ಮತ್ತು ಬಿ ಎರಡು ಓವರ್ಲ್ಯಾಪಿಂಗ್ ಸೆಟ್ಸ್ ಇದೆ. ಸೊ ಹೀಗಿದ್ದಾಗ ಎ ಮೈನಸ್ ಬಿ ಅಂದರೆ ಇಟ್ ಈಸ್ ದಿ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ಸ್ ಟು ಎ ಬಟ್ ನಾಟ್ ಟು ಬಿ. ಇಲ್ಲಿ ಯೆಲ್ಲೋ ಕಲರಲ್ಲಿ ಏನಿದೆಯೋ ಅದು ಮಾತ್ರ ಎ ಮೈನಸ್ ಬಿ ಆಗಿದೆ. ಯಾಕೆಂದರೆ ಈ ಕಾಮನ್ ಎಲಿಮೆಂಟ್ ಎ ಇಂಟರ್ಸೆಕ್ಷನ್ ಬಿ ಇದೆಯಲ್ಲ, ಅದು ಬಿ ಒಳಗಡೆನೂ ಇರುತ್ತೆ. ಸೊ ಆದ್ದರಿಂದ ಎ ಮೈನಸ್ ಬಿ ಅಂದರೆ ದ ಓನ್ಲಿ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ಸ್ ಟು ಎ ಬಟ್ ನಾಟ್ ಇನ್ ಬಿ. ಸೊ ಅದಕ್ಕೋಸ್ಕರ ಯೆಲ್ಲೋ ಕಲರ್ ಏನು ಕಲರ್ ಬಂದಿದೆಯೋ ಅಷ್ಟು ಮಾತ್ರ ಎ ಮೈನಸ್ ಬಿ ಅಂತೀವಿ. ಹಾಗಾದರೆ ಬಿ ಮೈನಸ್ ಎ ಅಂದರೆ ಏನು? ಅದು ಕೂಡ ಡಿಫ್ರೆನ್ಸೇ. ಇಟ್ಸ್ ದಿ ಸೆಟ್ ಕನ್ಸಿಸ್ಟಿಂಗ್ ಆಫ್ ಎಲಿಮೆಂಟ್ಸ್ ಎಕ್ಸ್ ವಿಚ್ ಬಿಲಾಂಗ್ಸ್ ಟು ಬಿ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಸೊ ಅಂಥ ಎಲಿಮೆಂಟ್ಸ್ನ ನಾವು ಬಿ ಮೈನಸ್ ಎ ಅಂತೀವಿ. ಬಿ ಮೈನಸ್ ಎ ಅಂದರೆ ಏನು? ಹಾಗಾದರೆ ಬಿ ಮೈನಸ್ ಎ ಅಂದರೆ ಈ ಕಡೆ ರೈಟ್ ಸೈಡಲ್ಲಿ ಕಲರ್ ಚೇಂಜ್ ಆಯಿತು. ಸೊ ಆ ಒಂದು ಬಿ ಮೈನಸ್ ಎ ಅನ್ನುವ ಒಂದು ಸೆಟ್ಟಲ್ಲಿ ಇಟ್ ಕನ್ಸಿಸ್ಟ್ಸ್ ಆಫ್ ಆಲ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಬಿ ಬಟ್ ನಾಟ್ ಇನ್ ಎ. ಬಿ ಎಲ್ ಇರಬೇಕು, ಆದರೆ ಎ ಎಲ್ ಇರಬಾರ್ದು. ಅಂಥ ಎಲಿಮೆಂಟ್ಸನ್ನು ಮಾತ್ರ ನಾವು ಬಿ ಮೈನಸ್ ಎ ಅಂತ ಕರಿತೀವಿ. ನೆಕ್ಸ್ಟು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂದರೆ ಮೊದಲಿಗೆ ಯೂನಿವರ್ಸಲ್ ಸೆಟ್ ಯು ಅಂತ ಇಟ್ಕೊಳ್ಳೋಣ. ಲೆಟ್ ಯು ಬಿ ದಿ ಯೂನಿವರ್ಸಲ್ ಸೆಟ್ ಆ್ಯಂಡ್ ಎ ಬಿ ಎ ಸಬ್ಸೆಟ್ ಆಫ್ ದಿ ಯೂನಿವರ್ಸಲ್ ಸೆಟ್ ಯು. then the complement of A is the set of all elements of U which are not the elements of A. ಅಂದರೆ ಒಂದು ಇಲ್ಲಿ ಇದನ್ನು ಜ್ಞಾಪಕ ಇಟ್ಕೊಳ್ಳೇಬೇಕು. ಕಾಂಪ್ಲಿಮೆಂಟ್ ಅಂತ ಹೇಳಿದ ತಕ್ಷಣ ನಮಗೆ ಯೂನಿವರ್ಸಲ್ ಸೆಟ್ ಬೇಕೇ ಬೇಕು. ಯೂನಿವರ್ಸಲ್ ಸೆಟ್ ಇದ್ದರೆ ಮಾತ್ರ ನಾವು ಕಾಂಪ್ಲಿಮೆಂಟ್ ಹೇಳಕ್ಕೆ ಸಾಧ್ಯ. ಸೊ ಈಗ ಕಾಂಪ್ಲಿಮೆಂಟ್ ಆಫ್ ಎ ಅಂದರೆ ಏನು ಅರ್ಥ ಅಂದರೆ ಆಲ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ನಾಟ್ ಇನ್ ಎ ಅಂತ ಅರ್ಥ ಬರುತ್ತೆ. ಅಂದರೆ ಯಾವ ಎಲ್ಲ ಎಲಿಮೆಂಟ್ಸು ಎಲ್ಲಿ ಇಲ್ವೋ ಅವನ್ನ ನಾವು ಕಾಂಪ್ಲಿಮೆಂಟ್ ಆಫ್ ಎ ಅಂತ ಕರಿತೀವಿ. ಹಾಗಾದರೆ ಎಲ್ಲಿ ಇಲ್ಲದೆ ಇರೋದು ಅಂದರೆ ಏನಂತ ಅರ್ಥ? ಯು ಅಲ್ಲಿ ಇದ್ದೇ ಇರುತ್ತಲ್ವ ಎಲ್ಲ ಎಲಿಮೆಂಟ್ಸು, ಯು ಅಲ್ಲಿ ಇರೋದು ಎ ಎಲ್ ಇಲ್ಲದೆ ಇರೋದು. ಅದನ್ನು ಸಿಂಬಲೈಸ್ ಆಗಿ ಹೇಗೆ ಬರ್ತೀವಿ? ಡಿಫ್ರೆನ್ಸಲ್ಲಿ ಈಗ ತಾನೇ ನೋಡಿದ್ವಿ. ಆ ಡಿಫ್ರೆನ್ಸಲ್ಲಿ ಹೇಳಬೇಕಾದ್ರೆ ಯು ಅಲ್ಲಿ ಇರೋದು ಆದರೆ ಎ ಎಲ್ ಇಲ್ಲದೆ ಇರೋದನ್ನೇ ಅಂತ ಕರಿತೀವಿ, ಯು ಮೈನಸ್ ಎ ಅಂತ ಕರಿತೀವಿ. ಸೊ ಅದನ್ನು ನಾವು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತ ಕರಿತೀವಿ. ಅದನ್ನು ಇನ್ನೊಂದು ಸಿಂಬಲ್ ಆಗಿ ಎ ಡ್ಯಾಶ್ ಅಂತಲೂ ಬರೀಬೋದು. ಎ ಡ್ಯಾಶ್ ಈಸ್ ದಿ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಯು ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಸೊ ಎ ಡ್ಯಾಶ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಆಫ್ ಯು ಮೈನಸ್ ಎ. ಸೊ ಸಿಂಬಲ್ ಆಗಿ ಇದು ಯೂನಿವರ್ಸಲ್ ಸೆಟ್ ಇದೆ. ಇದರೊಳಗೆ ಎ ಅನ್ನೋದು ಸಬ್ಸೆಟ್ಟು. ಸೊ ಇಫ್ ಯು ರಿಮೂವ್ ದ ಎ ಇಟ್ ಬಿಕಮ್ಸ್ ಎ ಡ್ಯಾಶ್. ಸೊ ಇಲ್ಲಿ ನೋಡ್ಬೋದು, ಇದು ಎ ಅಂತ ಇದ್ದರೆ
So A dash is nothing but the elements which are not in A, but it is present in universal set. Next to some properties of complements of sets. ಲಾ ಆಫ್ ಕಾಂಪ್ಲಿಮೆಂಟ್ಸ್ ಅಂತ ಕರಿತೀವಿ. ಎ ಯೂನಿಯನ್ ಎ ಡ್ಯಾಶ್, ಎಲ್ಲಿರೋದು ಮತ್ತು ಎ ಇಲ್ಲದೆ ಇರೋದು ಎಲ್ಲ ಸೇರಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್. ಸೊ ಎ ಯೂನಿಯನ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಯು. ಅದೇ ರೀತಿ ಎಲ್ಲಿರೋದು ಮತ್ತು ಇಲ್ಲದೆ ಇರೋದು ಅದರ ಎರಡರಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಪ್ಪ ಸಿಗುತ್ತೆ ಅಂದರೆ ಏನೂ ಸಿಗಲ್ಲ. ಸೊ ದಟ್ ಇಸ್ ದ ರೀಸನ್ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಈಸ್ ಎನ್ ಎಂಪ್ಟಿ ಸೆಟ್. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಅದೇ ರೀತಿ ಇನ್ನೊಂದು ಡಿ ಮಾರ್ಗನ್ಸ್ ಲಾ ಅಂತ ಇದೆ. ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಇನ್ನೊಂದು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಅಂದರೆ ಆ ಹೋಲ್ ಕಾಂಪ್ಲಿಮೆಂಟ್ ಏನಿರುತ್ತೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಡಿಸ್ಟ್ರಿಬ್ಯೂಟ್ ಆದಾಗ ಯೂನಿಯನ್ ಇದ್ದರೆ ಇಂಟರ್ಸೆಕ್ಷನ್ ಆಗುತ್ತೆ, ಇಂಟರ್ಸೆಕ್ಷನ್ ಇದ್ದರೆ ಯೂನಿಯನ್ ಆಗುತ್ತೆ. ಮೂರನೇದು ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ. ಸೊ ಇದು ಅರ್ಥ ಏನು ಅಂದರೆ ಎ ಡ್ಯಾಶ್ ಅಂದಿದ ತಕ್ಷಣ ಇಲ್ಲದೆ ಇರೋದು, ಅದಕ್ಕೆ ಹೋಲ್ ಡ್ಯಾಶ್ ಅಂದರೆ ಅರ್ಥ ಏನು, ಎ ಡ್ಯಾಶಲ್ಲಿ ಇಲ್ಲದೆ ಇರೋದು. ಎ ಡ್ಯಾಶಲ್ಲಿ ಇಲ್ಲದೆ ಇರೋದು ಅಂದರೆ ಏನು, ಎ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ. ಸೊ ನೆಕ್ಸ್ಟು ಯು ಡ್ಯಾಶ್ ಅಂದರೆ ಯೂನಿವರ್ಸಲ್ ಸೆಟ್ಟಲ್ಲಿ ಇಲ್ಲದೆ ಇರೋದು ಏನು, ಎಲ್ಲ ಇರುತ್ತೆ ಅದರೊಳಗೆ. ಸೊ ಅದಕ್ಕೋಸ್ಕರ ಇದು ಎಮ್ ಟಿ ಸೆಟ್ ಆಗುತ್ತೆ. ಆ್ಯಂಡ್ ಎಮ್ ಟಿ ಸೆಟ್ಟಿನ ಕಾಂಪ್ಲಿಮೆಂಟ್ ಏನು ಅಂದರೆ ಯೂನಿವರ್ಸಲ್ ಸೆಟ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸ್ನ ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಪ್ರಾಕ್ಟಿಕ್ಯಾಲಿಟಿ ಆಫ್ ಸೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರೊಳಗೆ 2 ಫಾರ್ಮುಲಾಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.